ಬಟ್ ಮೈಸೂರಿನಲ್ಲಿ ಈ ಮಾರ್ಜಿನ್ ಬಹಳ ದೊಡ್ಡದೇನು ಅಲ್ವಲ್ಲ ಸರ್, 36,540 ಮತಗಳ ಮುನ್ನಡೆ ಏನಲ್ಲ. ಆದರೆ ಮೈಸೂರಿನಲ್ಲಿ ಯದುವೀರು ಮುನ್ನಡೆ ಬಿಟ್ಟು ಕೊಡ್ತಾನೆ ಇಲ್ಲ, ಆರಂಭದಿಂದ ಹೋಲ್ಡ್ ಮಾಡಿ ಇಳೀತಾ ಇದೆ. ಇಳಿದಿರ್ಬೋದು, ಏರಿರ್ಬೋದು. ಅಲ್ಲೂ ಸೇಮ್ ಪ್ರಾಬ್ಲಮ್ ಇದೆ. ಅಲ್ಲಿ ಬಿಜೆಪಿ ಬಹಳ ಪವರ್ಫುಲ್ ಆಗಿದ್ದಾರೆ ಅಂತ ಏನಲ್ಲ ಆ ಕ್ಷೇತ್ರದಲ್ಲಿ. ಬಿಜೆಪಿ ಅವ್ರಿಗಿರೋ MLAಗಳು ಹಾರ್ಡ್ಲಿ ಕೊಣ ಅಂತ ಒಂದೋ ಏನೋ ಒಂದು JDS ಹ್ಯಾಸ್ ಟು ಬ್ರಿಂಗ್ ವೋಟ್ ಅಲ್ಲಿ ಅಪಾರ್ಟ್ ಫ್ರಮ್ ಬಿಜೆಪಿ. JDS ತಂದು ಕೊಡ್ಬೇಕು 3 ಕ್ಷೇತ್ರದಲ್ಲಿ ಅಟ್ಲೀಸ್ಟ್ ಅಲ್ಲಿ JDS ಸೀಟ್ಗಳಿರುವಂತ ತಂದು ಕೊಡ್ಬೇಕಲ್ಲಿ. ಹಾಗಾಗಿ ಒಕ್ಕಲಿಗರ ಕನ್ಸಾಲಿಡೇಷನ್ ಆಗಿದೆ ಅನ್ನೋದು ತುಮಕೂರಲ್ಲಿ ಕಾಣುತ್ತೆ, ಮಂಡ್ಯಲ್ಲಿ ಕಾಣುತ್ತೆ, ರೂರಲಲ್ಲಿ ಕಾಣುತ್ತೆ, ಇನ್ನೆಲ್ಲ ಕೋಲಾರದಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ ಅಂದರೆ ಮೈಸೂರಲ್ಲೂ ಕಾಣಿಸ್ಲೇಬೇಕು, ಕಾಣುತ್ತೆ. ಬಟ್ ಯಾವುದೋ ಒಂದು ಕ್ಷೇತ್ರ ಬಂದಾಗ ಇಳಿಬೋದು ಕೆಳಕ್ಕೆ, ಯಾರೋ ಅಲ್ಲಿ ಪವರ್ಫುಲ್ ಲೋಕಲ್ MLA ಕ್ಷೇತ್ರ ಬಂದಾಗ, ಇನ್ನೊಂದು ಕ್ಷೇತ್ರ ಬಂದಾಗ ಅದೊಂದು ಸ್ವಲ್ಪ ಪ್ಯಾಚಪ್ ಆಗಿ ಆಗ್ಬೋದು. ಗಾಂಧಿನಗರದಲ್ಲಿ ಅಮಿತ್ ಶಾಗೆ 5 ಲಕ್ಷ ಮತಗಳ ಮುನ್ನಡೆ ಬಂದಿದೆ. 7.5 ಲಕ್ಷದಲ್ಲಿ ಗೆಲ್ಸಿ ಅಂತ ಕೇಳ್ಕೊಂಡಿದ್ರು ಅವರು. ಯಾರು? ಅಮಿತ್ ಶಾ. ಈ ಸರ್ತಿ 7.5 ಲಕ್ಷ ಓಟ್ ಗೆಲ್ಸಿ ಅಂತ ಕೇಳ್ಕೊಂಡಿದ್ರು. ಅದು ಗೆಲ್ಬೋದೇನೋ ಹೇಳಕ್ ಬರಲ್ಲ. 5 ಲಕ್ಷ ಮತಗಳ ಅಂತರದಲ್ಲಿದೆ. ಬಟ್ ಇದು ಮಾತ್ರ ಸಾಲಿಡ್ ಆಗಿದೆ ಸರ್. 150 ಕ್ಷೇತ್ರಗಳಲ್ಲಿ ಹಾವು ಏಣಿ ಆಟ, ಕೇವಲ 5,000 ಮತಗಳ ಅಂತರದಲ್ಲಿನೇ ಜಿದ್ದಾಜಿದ್ದಿ ನಡೀತಾ ಇದೆ. ಇದೇ ಯಾವ ಕಡೆ ಬೇಕಿದ್ರು ಯಾರು ಸರ್ಕಾರ ಬೇಕಾದ್ರೂ ಆಗ್ಬೋದು. ಈಗ ಬಹಳ ಇಂಪಾರ್ಟೆಂಟ್ ಇದು. ಇದು ಕೊನೆಯ ಹಾಗೆ 5,000 ಮಾರ್ಜಿನ್ ಅಂದ್ರೆ ಕೊನೆಯ ರೌಂಡ್ಸ್ ವರೆಗೂ ಕೂಡ ಹೋಗುತ್ತೆ ಸರ್. ಇದು ಹೋಗುತ್ತೆ 100%. ಇದು ಈ ಪೂರ್ಣ ಆಗುವವರೆಗೂ ಕೂಡ ಏನು ಹೇಳಕ್ ಚಾನ್ಸೇ ಇಲ್ಲ. ಇಲ್ಲ ಹಿಂಗೆ ಆದ್ರೆ 5,000 ಮಾರ್ಜಿನ್ 3 ಗಂಟೆ. 5,000 ಮಾರ್ಜಿನ್ ಅಂದ್ರೆ ಪೂರ್ತಿ ರೌಂಡ್ ಕ್ಲೋಸ್ ಆಗುವವರೆಗೂ ಕೂಡ ಕಾಯಬೇಕು. ಡಿಕ್ಲೇರ್ ಮಾಡೋ ತನಕ ವೇಟ್ ಮಾಡಬೇಕಾಗುತ್ತೆ. ವಿನ್ ಡಿಕ್ಲೇರ್ ಅಂತ ಮೈಸೂರಿನಲ್ಲಿ ಯದುವೀರಿಗೆ 89,000 ಮತಗಳು ಚೇಂಜ್ ಆಯ್ತು ಇವಾಗ. ಮತ್ತೆ ಒಂದೊಂದು ಒಂದು ರೌಂಡ್ ಅಲ್ಲೂ ಕೂಡ ವ್ಯತ್ಯಾಸಗಳಾಗ್ತಾ ಹೋಗ್ತಾ ಇದೆ. ಸೊ ಯಾರು ಈಗಲೇ ಸರ್ ಅವಾಗಲೇ ಹೇಳಿದಂಗೆ ಸೆಲೆಬ್ರೇಷನ್ ಯಾರು ಕಾಯ್ಕೊಂಡು ಕೊಡುವಂಗಿಲ್ಲ ಸರ್. ಯಾರು ಪಟಾಕಿ ಹೊಡಿಬೇಡಿ ಎಂದಿದ್ದು ನಾನು. ಲಾಸ್ಟ್ ಟೈಮ್ ಬಿಜೆಪಿ ರಿಂಗ್ ಹೋಗ್ಬಿಟ್ಟು ಪಟಾಕಿ ಹೊಡೆದ್ಬಿಟ್ಟಿದ್ರು ಸರ್. ಅಸೆಂಬ್ಲಿ ಅದೇ ಅಸೆಂಬ್ಲಿ 120 ಅಸೆಂಬ್ಲಿ ಪಾರ್ಲಿಮೆಂಟ್ ಅಲ್ಲ ಅದು. ಯಾರು ಪಟಾಕಿ ಹೊಡಿಬೇಡಿ. ಸೊ ತುಮಕೂರಲ್ಲಿ ಒಂದು ಸೇಫ್ ಝೋನಿಗೆ ಹೋದ್ರೆ ಸರ್ ಸೋಮಣ್ಣ ಅವರು 1 ಲಕ್ಷ ರೌಂಡ್ಸ್. ಎಷ್ಟು ರೌಂಡ್ ಅನ್ನೋದ್ರ ಮೇಲೆ ಎಷ್ಟನೇ ರೌಂಡಿಗೆ ಹೋಗಿದ್ದಾರೆ ಅಂತ ಹೇಳಿ ಅಲ್ವಾ? ಓಕೆ, ಎಸ್ ರೌಂಡ್ಸ್. ಸೊ ಓವರಾಲ್ ಆಗಿ NDA ನಿಮಗೆ 295, INDA 229, 19 ಅದರ್ಸ್ ಅಲ್ಲಿ ಕೂತ್ಕೊಳ್ತಾ ಇದ್ದಾರೆ. ಆ ಫಿಗರ್ಸ್ ಗಳು ತುಂಬಾ ವ್ಯತ್ಯಾಸಗಳು ಕಾಣಿಸ್ಕೊಳ್ತಾ ಇಲ್ಲ. 5 ಹಿಂದೆ ಹೋಗುತ್ತೆ, 5 ಮುಂದೆ ಬರುತ್ತೆ, ಆ ವ್ಯತ್ಯಾಸಗಳು ಮಾತ್ರ ಇದೆ. ಬಟ್ ಈ ವ್ಯತ್ಯಾಸಗಳು ಕಾಣಿಸ್ಕೊಳ್ತಾ ಇರೋದು ಕರ್ನಾಟಕದಲ್ಲೂ ಕೂಡ ಇಲ್ಲ. 8, 6, 7ರಲ್ಲಿ ಇದ್ರು ಕಾಂಗ್ರೆಸ್ನವರಿಗೆ ಡಬಲ್ ಡಿಜಿಟಲ್ 10ರಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಅದು ಕೂಡ ಮುನ್ನಡೆಗಳು. ಅಗೇನ್ ಮುನ್ನಡೆಗಳು. ಅದನ್ನೇ ಹೇಳ್ತಾ ಇದ್ದೀವಿ, 150 ಕ್ಷೇತ್ರಗಳಲ್ಲಿ, ಇಡೀ ದೇಶದಲ್ಲಿ 150 ಕ್ಷೇತ್ರಗಳಲ್ಲಿ ಹಾವು ಏಣಿ ಆಟ ನಡೀತಾ ಇದೆ. ಅಂದರೆ 5,000 ಮತಗಳ ಹಿಂದೆ ಮುಂದೆ ನಡೀತಾ ಇರೋದು. ಆ ಕಡೆನೂ ಹೋಗ್ತಾ ಇದೆ, ಈ ಕಡೆನೂ ಹೋಗ್ತಾ ಇದೆ. ಹಾಗಾಗಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಯಾವುದನ್ನು ಕೂಡ ಹೇಳೋಕ್ಕಾಗೋದಿಲ್ಲ. ರೌಂಡ್ಸ್ ಕೊನೆಯವರೆಗೂ ಕೂಡ 18, 20 ರೌಂಡ್ಸ್ಗಳಿರುತ್ತೆ. ಕೆಲವು ಕಡೆಯಲ್ಲಿ 22 ರೌಂಡ್ಸ್ಗಳೆಲ್ಲ ಇದ್ದಾವೆ. ಅವೆಲ್ಲ ರೌಂಡ್ಗಳು ಕಂಪ್ಲೀಟ್ ಆಗುವವರೆಗೂ ಕೂಡ ನಂಬರ್ಸ್ಗಳು ಬಹಳ ವ್ಯತ್ಯಾಸ ಆಗುತ್ತೆ.